ಬೆಳಗ್ಗೆ ಬೆಳಗ್ಗೆ ಇಲ್ಲೊಂದು ಗುಡ್ ನ್ಯೂಸ್ ನಡೀತೈತೆ, ಬನ್ನಿ ಫ್ರೆಂಡ್ಸ್ ನೋಡ್ಕೊ ಬರವಾ. ಈಗ ಟೈಮ್ ಬಂದು 6:15. ಹಸು ಕರು ಹಾಕೈತೆ. ನಮ್ಮ ಅವ್ವನ್ ಬಿಟ್ಟು ನಾನು ಎಲ್ಗೂ ಬರಕ್ಕಿಲ್ಲ. ಹೆಣ್ಕರನಾ? ಬರಟಮ್ಮ ಹೋಗೋಣ ಮನೆಗೆ. ಅದನ್ನು ಫ್ರೆಂಡ್ ಮಾಡ್ಕೊಬಿಡ್ತಾನೆ ಇವನು. ಅಲ್ಲಿ ಕರು ಹುಟ್ಟೈತೆ, ಕರು ಹುಟ್ಟೈತೆ. ಗಂಡು ಕರು ಹುಟ್ಟಿರೋದಕ್ಕೆ ಅವ್ರು ಖುಷಿ ಪಡ್ತಾವ್ರೆ. ಎಲ್ಲರೂ ಹೆಣ್ಣು ಕರು ಹುಟ್ಟಿದ್ರೆ ಖುಷಿ ಪಟ್ರೆ. ಬಾ ಹೋಗೋಣ ಫ್ರೆಂಡ್ಸ್. ಇಲ್ಲಿ ನೆನ್ನೆಗಿಂತ ಜಾಸ್ತಿ ಬೆಂಡ್ ಆಗ್ಬಿಟ್ಟೈತೆ. ಗರಿ ಜೇನುಳ ತುಂಬಿಕೊಂಡಿರೋದು. ನಿನಗೆ ಬಂತು ಟೈಮು. ಯಪ್ಪ, ಯಾವ ಗಳಿಗೆ ಬಿಡ್ತೈತೋ ಗೊತ್ತಿಲ್ಲ. ಕೇರ್ಫುಲ್ ಆಗಿ ಒಳಗಡೆ ಲಾಕ್ ಆಗ್ಬೇಕು. ಜೇನುಳಾರ ಎದ್ದು ಬಿಟ್ಟವಪ್ಪಿ ಇಲ್ಲಿ ಫ್ರೆಂಡ್ಸ್. ಅದ್ರ ಸುತ್ತ ಇರೋ ಗರಿಗಳೆಲ್ಲ ಬೆಳಗ್ಗೆಯಿಂದ ಬೀಳ್ತಾವೆ. ಲಾಕ್ ಮಾಡ್ಕೊಳ್ಳೋಣ ಮನೆ ಒಳಗೆ. ನಾನು ಅದೇ ಬಿತ್ತೇನ ಅಂದ್ಬಿಟ್ಟು ಓಡ್ ಬಂದೆ. ಬಾಕಿ ಲಾಕ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಪಾತ್ರೆ ತೊಳಿತಾ ಇಲ್ಲ ಫ್ರೆಂಡ್ಸ್. ನೀರ್ ಮನೆಗೆ ಹೋದ್ರೆ ಬಿದ್ದೋಯ್ತಿದ್ದೇನೋ ಅಂದ್ಬಿಟ್ಟು. ತಮ್ಮ ಒಳಗ್ ಬಂದ್ಬಿಡ, ಬಾಕ್ಲ ಹಾಕೋತೀನಿ. ತಮ್ಮ ಬಾ, ಅಪ್ಪಿ ಅವ್ನು ಬರ್ತಾ ಇಲ್ಲ ನೋಡು. ಬಾಕ್ಲ ಹಾಕೋತೀನಿ ನಾನು, ಜೇನುಳ ಬರ್ತಾವೆ. ಆ ಗರಿ ಬೀಳೋ ತನಕ ಆಚೆ ಹೋಗೋದೇ ಬೇಡ ಅನ್ಬಿಟ್ಟು 8-9 ಗಂಟೆಗೆ ಡೋರ್ ಲಾಕ್ ಮಾಡ್ಬಿಟ್ಟಿದೀನಿ ಫ್ರೆಂಡ್ಸ್. ಇವನ್ಗೆ ಅನ್ನ ಮಾಡ್ಬಿಟ್ಟು ಮೊಸರು ಕಿವುಚ್ ಹಾಕಿದೀನಿ. ನೆನ್ನೆ ಒಂದಿನ ಮಟನ್ ಕೊಟ್ಟಿರೋದಕ್ಕೆ ಹಂಗೆ ಅವನೇ ಫ್ರೆಂಡ್ಸ್. ಇವತ್ತು ಮಟನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು. ಎಷ್ಟೊತ್ತು ಮನಿ ಕೊಳ್ಳ, ಯಾವಾಗ ತಿಂತೀಯ ತಿನ್ನು, ಹೊಟ್ಟೆ ಹಸಿಯೋದು ನಿನ್ಗೇನೆ. ಅನ್ನಂಗ್ ಕಾಯಿಸ್ಬಾರ್ದು ಟಮ್ಮ ಪ್ಲೇಟಲ್ಲಿ ಫ್ರೆಂಡ್ಸ್. ಬಿದ್ದು ಫ್ರೆಂಡ್ಸ್ ಗರಿ. ಜೇನುಳಗಲು ಫುಲ್ಲು ಗುಯ್ಯೆ ಅಂತವೆ. ಬಕ ಪಕ್ಷಿ ತರ ಕಾಯ್ತವೆ ಆಚೆ ಹೋದ್ರೆ. ಈಗ ಯಪ್ಪ ಎಷ್ಟು ಅಪ್ಪವೇ ಫ್ರೆಂಡ್ಸ್. ಇವಾಗ ಏನಾರು ಆಚೆ ಹೋಗ್ಬಿಟ್ರೆ ಅಷ್ಟೇ, ನೆಕ್ಸ್ಟ್ ನೀವು ನಾನು ಕಂಡಿಡಿಯಕ್ಕಾಗಲ್ಲ. ಜೇನುಳ ಹಾರಾಡ್ತಾ ಇದ್ರು ಬಂದವನಲ್ಲ ಇವನು. ಬೇಗ ಬಂದ್ಬಿಡು. ಎಷ್ಟ ಗುಂಡ್ಗೆ ನಿನಗೆ ಜೇನುಳದ ಹತ್ರ. ಅಪ್ಪಿ ಹುಳ ಆಯ್ತಪ್ಪಿ. ಇನ್ನ ಕಚ್ಚಿಗಿಚ್ಬಿಟ್ಟದು. ಕೈಯಲ್ಲಿ ಎತ್ತದೈತೆ ಹುಳನ. ಮನಸ್ಸಿನಿಂದ ನೀನು ಬಟ್ಟೆಲಿ ಇಟ್ಕೋಬೇಕಾ? ಅಪ್ಪ ಕೆಮ್ಮಿಗೆ ಕರೆಕ್ಟ್ ಆಗಿ ಸಿಕ್ಕೈತೆ. ಇನ್ನು ಬಿದ್ದೈತಾ? ವಾವ್, ಜೇನುತುಪ್ಪ ನನಗೆ ಬೇಕು ಅಂತ ನನ್ಗೆ ಅನ್ಕೋತಾ ಇದೆ ಫ್ರೆಂಡ್ಸ್. ಅಷ್ಟರಲ್ಲಿ ದೇವರೇ ಕೊಟ್ಬಿಡ್ತು, ಮೇಲಿಂದ ಉದುರಿಸ್ಬಿಡ್ತು ಹಂಗೆ. ಎಷ್ಟು ಬೇಕು ಎತ್ಕೋ ಅಂತ. ಪ್ಯೂರ್ ಜೇನುತುಪ್ಪ ಫ್ರೆಂಡ್ಸ್. ಇದು ಹೆಜ್ಜೇನು, ಕಿರಿಜೇನು ಬೇರೆ, ಹೆಜ್ಜೇನು ಬೇರೆ. ಸಕ್ಕತ್ತಾಗಿರ್ತದೆ ಕೆಮ್ಮಿಗೆ. ಈ ಟೈಮ್ಗೆ ಚೆನ್ನಾಗಿ ತಿನ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ಗೆ ಮಧ್ಯಾಹ್ನ ಮೇಲೆ ರೆಡಿ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ನೋಡಿದ್ರೆ ಫ್ರೆಂಡ್ಸ್ ಪಕ್ಕ ಪಕ್ಷಿ ತರ ಕಾಯ್ತವೆ. ಪಾಕಿಸ್ತಾನದವರು ಸಹ ಆ ರೇಂಜ್ಗೆ ನನ್ನ ಮೇಲೆ ದ್ವೇಷ ಇಟ್ಕೊಂಡಿಲ್ಲ. ಆ ತರ ಕಾಯ್ತವೆ. ಅಪ್ಪ ಜೇನುಳದ ಜೊತೆ ಏನ್ ಕಬಡ್ಡಿ ಆಡಕ್ ಹೋಗ್ತೈತಿ, ಚೆಲ್ಲಾಟ ಆಡಕ್ ಹೋಗ್ತಿದ್ಯಾ? ಗೊತ್ತಿದ್ದು ಹೋಗ್ತೀಯ ಫೋರ್ಸ್ ಕೊಡಕಲ್ಲಿ. ಇವನೇ ಎದ್ರಕೊಂಡ್ ಗಡ್ಗಡ್ ಅಂತ ಬಂದ್ ಮಲ್ಗವ್ನೆ. ಈಗ ಬಾಗಲ್ ತೆಗ್ದೆ ಫ್ರೆಂಡ್ಸ್. ಈಗ 2 ಗಂಟೆ ಆಗ್ತಾ ಬಂತು. ಈಗ ಬಾಗಲ್ ತೆಗ್ದಿದ್ದೀನಿ. ಬೆಳಗ್ಗೆಯಿಂದ ಬಾಗ್ಲೇ ತೆಗ್ದಿರ್ಲಿಲ್ಲ. ಹಿಂಗೆ ಬಿದ್ದೋಗ್ತೈತೆ ಅನ್ಬಿಟ್ಟು ಸದ್ಯ ಬಿದ್ದೋಯ್ತು. ಶಿವ ಎಸ್ ಸಲ ಹೇಳ್ತಾವ ಫ್ರೆಂಡ್ಸ್ ಬೆಳಗ್ಗೆಯಿಂದ. ಓಕೆ ನೀರ್ ಮನೇಲಿ ಪಾತ್ರೆ ತೊಳ್ಕೋಗೆ ಅಂತ ಅಂದ್ರೆ ನಾನು ನೀರ್ ಮನೇಲಿ ಪಾತ್ರೆ ತೊಳಿತಾ ಇರ್ತೀನಿ. ಜೇನುಳ ಬಿದ್ದು ನನ್ ಬಜ್ಜಿ ಬೊಂಡ ತರ ಊದೋಗಿ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಈ ತರ ಪ್ಲಾನ್ ಮಾಡಿಸಿದ್ದ. ಬರಲ್ಲ ಬಿಡಪ್ಪಿ, ನಾನು ಇಷ್ಟೊತ್ತು ತೆಗ್ದಿದ್ದೆ. ಉಸಿರುಗಟ್ಟು ಹೋಗ್ತೈತೆ ಮನೆ ಒಳಗೆ ಫ್ರೆಂಡ್ಸ್. ಗುಹೆ ಇದ್ದಂಗೈತೆ ನಮ್ಮನೆ. ಹಿಂಗೆಲ್ಲ ಆಗಿತ್ತು ಫ್ರೆಂಡ್ಸ್. ಅದಕ್ಕೆ ಈಗ ಎದ್ದೆ. ಆಚೆನೆ ಹೋಗಿರ್ಲಿಲ್ಲ. ಈಗ ಒಂದ್ ರಾಶಿ ಪಾತ್ರೆ ಇತ್ತೆಲ್ಲ ತೊಳ್ದೆ. ಮತ್ತೆ ಶಿವ ಯಾಕೆ ಗೊತ್ತಾ ಫ್ರೆಂಡ್ಸ್ ಇಷ್ಟು ಗಡಗಡ ನಡುಗ್ತಾ ಇರೋದು? ಹೆಣ್ಮಕ್ಳು ರೆಸ್ಟ್ ಡೇಸ್ ಇದ್ದಾಗ ಜೇನುಳಗಳು ಹತ್ರ ಹೋದ್ರೆ ಅವು ಅಟ್ಯಾಕ್ ಮಾಡ್ತಾವಂತೆ. ಅದೇನೋ ಗೊತ್ತಿಲ್ಲ, ನಾನು ಕೇಳಿದೀನಿ ಹಿಂಗೆ ಹೇಳೋದೆಲ್ಲ. ಅದು ನಮ್ಗೆ ದೇವರೇ ಕೊಟ್ಟಿರೋ ಶಾಪ. ನಾವೇ ಮಾಡ್ಕೊಂಡಿರೋದ ಫ್ರೆಂಡ್ಸ್. ಅವೇ ಯಾಕೆ ನಮ್ಮನ್ನ ದ್ವೇಷ ಮಾಡ್ಬೇಕು ಅಂದ್ಬಿಟ್ಟು ನಾನು ಆಗಿದ್ದಾಗ್ಲಿ ನೋಡೇ ಬಿಡೋಣ. ಅವೇನೋ ನನ್ನ ಕಚ್ಚಕ್ ಬಂದ್ರೆ ನಾನು ನಿಲ್ಲಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಕೇಳ್ತೀನಿ, ಯಾಕೆ ನಾವೇ ಮಾಡ್ಕೊಂಡಿರೋದ? ಯಾಕೆ ನಮ್ಮ ಮೇಲೆ ದ್ವೇಷ ನಿಮ್ಗೆ? ನಾವಂದ್ರೆ ಅಷ್ಟು ಚೀಪಾ ಅಂತೆಲ್ಲ ಕೇಳೋಣ ಅನ್ಕೊಂಡೆ. ಅವೇನು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಶಿವ ಬಿಲ್ಡಪ್ ಅಷ್ಟೇ. ಬನ್ನಿ ಹತ್ರದಲ್ಲಿ ಇವಾಗಲೂ ಹೋಗಿ ತೋರಿಸ್ತೀನಿ. ಡಬಲ್ ಗುಂಡ್ಗೆ ಅಂತ ನಾನು ಪ್ರೂವ್ ಮಾಡ್ಕೋತೀನಿ ಈಗ ಮತ್ತೆ. ಯಾಕೋ ಸ್ವಲ್ಪ ಗಡ್ಗಡ ಅನ್ಸ್ತೈತಲ್ಲ ಬಾಡಿ ಇಲ್ಲಿ ಫ್ರೆಂಡ್ಸ್. ತೊಟ್ಟಿ ಒಳಗೆ ದಬ್ಬಾಕೊಂಡ್ ಬಿದ್ದೈತೆ ಜೇನುಗೂಡು. ಜೇನಿನ ಗೂಡು ನಾವೆಲ್ಲ
ಬೇರೆಯಾದರೆ ಜೇನಿಲ್ಲ. ಇದೇ ಧೈರ್ಯದಿಂದ ಒಂದು ಸೆಲ್ಫಿ ವಿಡಿಯೋ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ಸಾಕು ಫ್ರೆಂಡ್ಸ್, ಜೇನುಳ ಜೊತೆ ಯಾವತ್ತೂ ಆಟ ಆಡಕ್ಕೆ ಹೋಗ್ಬಾರ್ದು, ಗೊತ್ತಲ್ಲ. ಇವನ್ ಬತ್ತವನೆ, ನಡಿಲ ಒಳಕ್ಕೆ ತಾಮು. ನಂಗೆ ಗೊತ್ತಿಲ್ಲ, ಕಚ್ಚಿಸ್ಕೊ ಹೋಗು. ಭಯ ಏನಿಲ್ಲ ಫ್ರೆಂಡ್ಸ್, ಅದು ಕಚ್ಚಿದ್ರೆ ಗೊತ್ತಲ್ಲ ಹೆಂಗ್ ಊದ್ಕೊಂಡು 2-3 ದಿನ ಹಂಗೆ ಎದ್ದು ಬಿಡ್ತೈತೆ ನೋವು. ಅದು ಬರೀ ಹೆಜ್ಜೇನು ಇಷ್ಟಿಷ್ಟಪ್ಪವೇ ಹುಳ. ಅಪ್ಪ ಸದ್ಯ ಬಿತ್ತು. ಓಕೆ ಫ್ರೆಂಡ್ಸ್, ಈಗ ಜೇನ್ ಬಿದ್ದಿರೋದನ್ನ ಒಂದ್ ಸ್ವಲ್ಪ ಶಿವ ಎತ್ಕೊಟ್ಟೈತೆ, ಸೈಡಲ್ಲಿ ಬಿದ್ದಿರೋದ್ನೆಲ್ಲ ನನಗೆ ಬೇಕಾಗಿತ್ತು ಫ್ರೆಂಡ್ಸ್ ಕೆಮ್ಮಿಗೆ. ಮತ್ತೆ ಇದು ಹೆಜ್ಜೇನಾಗಿರೋದ್ರಿಂದ ಅದು ಹೆವಿ ಪವರ್ ಫ್ರೆಂಡ್ಸ್. ಇದು ಹೆಜ್ಜೆನ್ನ ಇದನ್ನೇನಾದ್ರೂ ನಾವು 1 ತಿಂಗಳು ಫ್ರೆಂಡ್ಸ್ ನಿಂಬೆ ರಸ, ಬಿಸಿನೀರು, ಜೇನುತುಪ್ಪ ಇದು ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲ್ ಕುಡಿದ್ರೆ ಪಕ್ಕ ಬೊಜ್ಜು ಕರಗ್ತೈತೆ ಫ್ರೆಂಡ್ಸ್ ಹೊಟ್ಟೆನಲ್ಲಿ. ಅಲ್ಲ ನಾನು ಟ್ರೈ ಮಾಡಕ್ ಹೋಗಲ್ಲ, ಸಣ್ಣಾಗಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದು ಗಾಜಿನ ಡಬ್ಬಿಗೆ ಹಿಂಡಿ ಇಕ್ಕೋಬೇಕು ಫ್ರೆಂಡ್ಸ್. ನಮ್ಮ ಮನೇಲಿ ಗಾಜೆ ಇಲ್ಲ. ಟೊಮೊಟೊ ಕೆಚಪ್ ಗಾಜಿಂದು ಇಷ್ಟುದ್ದಿತ್ತು, ಇದಕ್ಕೆ ಸಾಕಾಗೋದು. ಇಷ್ಟ ದಿನ ಇಟ್ಟಿದೆ ಫ್ರೆಂಡ್ಸ್. ಮೊನ್ನೆ ತಾನೇ ಅದ್ರ ಕ್ಯಾಪ್ ಇಲ್ವಲ್ಲ, ಇಟ್ಟು ವೇಸ್ಟ್ ಆಗ್ತದೆ ಎಸ್ದುಬಿಟ್ಟೆ. ಎಸ್ತದ ಮೇಲೆನೆ ಇಂಥ ಐಟಮ್ಗಳನ್ನ ಮನೆಗೆ ಬರೋದು ಫ್ರೆಂಡ್ಸ್. ಅದಕ್ಕೆ ಪ್ಲಾಸ್ಟಿಕ್ ಡಬ್ಬಿಲ್ ಹಾಕೋತೀನಿ. ಮತ್ತೆ ಜೇನುತುಪ್ಪನ ಫ್ರಿಜ್ಜಲ್ಲಿ ಇಡಬಾರ್ದು ಫ್ರೆಂಡ್ಸ್, ಅದು ಪಾಯ್ಸನ್ ಆಗ್ಬಿಡ್ತೈತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ಇದನ್ನ ಟೈಟಾಗಿ ಹಿಂಡಿ ನಾವು ಇಟ್ಕೋಬೇಕಾಗ್ತಿದೆ. ಇದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಹಂಗೆ ಹಿಂಡ್ಕೋತೀನಿ. ಗೊತ್ತೈತಾ ನೋಡುವ, ಪ್ಯೂರ್ ಜೇನು ಫ್ರೆಂಡ್ಸ್. ನಿಮ್ಗೆ ಇನ್ನೊಂದು ಮ್ಯಾಟರ್ ಗೊತ್ತಾ? ಮಧು ಅಂದ್ರೆ ಬ್ರಾಕೆಟ್ ಅಲ್ಲಿ ಜೇನು ಅಂತ ಅರ್ಥ ಫ್ರೆಂಡ್ಸ್. ಮಧು ಅಂತಾರೆ ಜೇನುನ. ಎಷ್ಟು ಖುಷಿ ಆಯ್ತು. ಅದಕ್ಕೆ ನಮ್ಮನೆ ಮುಂದೆನೆ ಗೂಡು ಕಟ್ಟೋದು. ನಾನು ಇದ್ದೀನಿ ಜೇನ್ ಮನೇಲಿ ಅಂತ ಅನ್ಬಿಟ್ಟು, ಅದಕ್ಕೆ ನಮ್ಮನೆ ಮುಂದೆನೆ ಜೇನು ಗೂಡು ಸಮೇತ ಬಿದ್ದಿರೋದು. ಇದು ಹಿರಿ ಜೇನ್ ಅಲ್ಲ ಫ್ರೆಂಡ್ಸ್, ಒಂಥರ ಬೆಲ್ಲದ ಪಾಕ ತರ ಗಟ್ಟಿ ಇರ್ತೈತೆ. ಇನ್ನೊಂದ್ ಜೇನ್ ಬರ್ತೈತೆ ಫ್ರೆಂಡ್ಸ್, ಕಿರಿ ಜೇನು ಪೊದೆಗಳಲ್ಲಿ ಕಟ್ತೈತಲ್ಲ, ಅದು ತೆಳ್ಳಗಿರ್ತೈತೆ. ಮತ್ತೆ ಅದು ಎಲ್ದಕ್ ತುಂಬಾ ಒಳ್ಳೇದು. ರೋಡ್ ಸೈಡ್ ಕೆಲವರು ಈ ತರ ರ್ಯಾಡ್ ಇಟ್ಕೊಂಡು ಬೆಲ್ಲದ ಪಾಕ ಮಾರ್ತಾ ಇರ್ತಾರೆ. ಹುಷಾರು ಫ್ರೆಂಡ್ಸ್, ತಗೋಬೇಡಿ. ಇಷ್ಟು ಹಿಂಡೆ ಕೈ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತಪ್ಪು. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನೋಡಿದ್ರೆ ಜೇನು, ಇಲ್ಲಿ ನೋಡಿದ್ರೆ ಹಳಸ್ನಣ್ಣು, ಇಲ್ಲಿ ನೋಡಿದ್ರೆ ನನ್ ಗಂಡ. ಕಾಡಲ್ಲಿ ಹಿಂಗೆ ತಾನೇ ಅಪ್ಪಿ, ಜೇನು ಹಳಸ್ನಣ್ಣು ತಿನ್ಕೊಂಡು ಬದುಕೋದು. ಕರಡಿಗಳು ಹಂಗೆ ತಿನ್ನೋದು. ಅಂದ್ರೆ ನಾವು ಕರಡಿಗಳಂತನಾ? ತಿಂತೀನಿ. ಜೇನ್ ತುಪ್ಪ ಹಳಸ್ನಣ್ಣು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಜೇನ್ ತುಪ್ಪ ತಿನ್ ಸತ್ಗಿ ತೋದಿ ಅಂತ ಯಾರು ಸಾತಾರಪ್ಪಿ? ಲೈಟ್ ಆಗಿ ತಿನ್ನೋದಷ್ಟೇ, ಹೆವಿ ಅಲ್ಲ. ಅಪ್ಪಿ ಕೈ ನೋವು ಬಂದ್ಬಿಡ್ತಪ್ಪ ಹಿಂಡು ಹಿಂಡಿ. ನೀನ್ ಇದೆಯಲ್ಲ ಜೇನುತುಪ್ಪ ಅಳಸ್ಕೊಂಡು ತಿಂತ ಇದ್ರೆ ಸೂಪರ್ ಆಗಿರ್ತಿದೆ ಫ್ರೆಂಡ್ಸ್. ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಭಯಂಕರವಾಗೈತೆ. 1 ಮೂಟೆ ಅಕ್ಕಿ ಐತೆ. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ನಾನು ಅದೇ ಜೇನುತುಪ್ಪನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಕೈ ಸಿಕ್ಕಾಪಟ್ಟೆ ನೋವು ಬಂತು. ಇಲ್ಲಿ ಇಷ್ಟು ಹಿಂಡಿದ್ದೀನಿ ಬಿಗಿ ಫ್ರೆಂಡ್ಸ್. ಅದು ರ್ಯಾಡು ಬತ್ತಾನೆ ಇಲ್ಲ. ಶಿವ ಕೈಲ ಆಮೇಲೆ ಹಿಂಡಿಸ್ತೀನಿ. ಅವ್ನು ಟಾಮು ಬೆಳಗ್ಗೆಯಿಂದ ಊಟ ತಿಂಡಿ ಬಿಟ್ಟವನೇ. ಅವನ ಕಷ್ಟ ಏನು, ಕಷ್ಟ ಸುಖ ಕೇಳ್ಕೊ ಫಸ್ಟು. ಹೇಳ್ಕೊಳಲಾರದಂಥ ದುಃಖ ಏನಾದ್ರು ಐತೇನೋ ಸೀಕ್ರೆಟ್ ಆಗಿ ಸೈಡ್ಗೆ ಹೋಗಿ ಕೇಳ್ಕೊಂಡು ಅವ್ನ ದುಃಖನ ಪರಿಹಾರ ಮಾಡು. ಏನಿಲ್ಲ ಫ್ರೆಂಡ್ಸ್, ನೆನೆ ನಾನ್ ವೆಜ್ ತಿಂದವನಲ್ಲ, ಇವತ್ತು ಮೊಸರನ್ನ ಇಳಿತಾ ಇಲ್ಲ ಅವನಿಗೆ ಅಷ್ಟೇ. ಸೇಮ್ ನಂತರನೇ. ಬಟ್ಟೆ ಹೋಗೋದನ್ನ ಕಷ್ಟ ಅಂದ್ರೆ ಮಡ್ಚೋದಿನ ಕಷ್ಟ. ಅಪ್ಪಿ ನೀನ್ ಬಟ್ಟೆಗಳು ನೀನ್ ಮಡ್ಚೋ, ನನ್ನ ಬಟ್ಟೆಗಳು ನಾನು ಮಡ್ಚ್ಕೋತೀನಿ. ಅದು ಮಾತ್ರ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಂಬೋದ. ಹೋಗ ಜೇನ್ ಕೂಡ ಎತ್ತೋಗಪ್ಪಿ ತೊಟ್ಟಿಲಿ. ಯಾಕೆ ಬಾರನ ಕತ್ಲೆ ಆಗ್ಲಿ, ಅವ್ ಕಾಣಿಸಲ್ವಾ ಜೇನ್ ಒಳಗಳಿಗೆ? ಅವ್ ಗೂಡ್ ಬಿಸಾಕಿದ್ರೆ ಹಿಂಗ್ ಬೇರೆ ಆಯ್ತಾ ಪಾಪ ಫ್ರೆಂಡ್ಸ್. ಆ ಜೇನ್ ಗುಡುಗಳು ಇವಾಗ ಎಷ್ಟು ಬಡ್ಕೋತಾವ. ಪ್ಲೀಸ್ ನಮ್ಮನ್ ಕಾಪಾಡಿ ನಮ್ಮ ಮನೇನ ಉಳಿಸಿ ಅಂತ ಮನೆ ಹಾಳು ಮಾಡ್ಬಿಟ್ಟಲ್ಲಪ್ಪಿ. ನಾನೇನಯ್ಯ ತಪ್ಪು ಮಾಡ್ದೆ? ಅದು ಜೇನುತುಪ್ಪ ಹೊಟ್ಟೆ ತುಂಬಾ ತಿನ್ಬಿಟ್ಟು ಈ ಡೈಲಾಗ್ ಹೇಳ್ತಾ ಇದೀನಿ. ಜನ್ಮಕ್ಕೆ ಹೋಗೋ ಅದಾಗ ಅದೇ ಬಿದ್ದಿದ್ದು. ನಾವೇನ್ ಮಾಡಕ್ ಹೋಗ್ತೀವಿ ಫ್ರೆಂಡ್ಸ್? ಹಿಡ್ಕೊಳಕ ಆಗ್ತೈತ ಕ್ಯಾಚು, ಹಿಡ್ಕೊಂಡ್ರೆ ನಾವು ಬದುಕ್ತೀವ ಅಷ್ಟೇ. ನನಗೆ ಲೈಫಲ್ಲೇ ಇಷ್ಟ ಆಗದೆ ಇರೋ ಒಂದೇ ಒಂದು ಕೆಲಸ ಅಂದರೆ ಅದು ಬಟ್ಟೆ ಮಡ್ಚೋದು ಫ್ರೆಂಡ್ಸ್. ಬೇಕಾದ್ರೆ ರಾಶಿ ಗಟ್ಟಲೆ ಹಾಕೊಂಡು ಹೋಗಿದ್ದೀನಿ. ಮಡ್ಚಕ್ಕೆ ಸ್ವಲ್ಪನೂ ಇಷ್ಟ ಆಗಲ್ಲ, ಆದರೂ ಮಡ್ಚಲೇಬೇಕು. ಯಾಕಂದರೆ ನಮ್ಮ ಮನೆ ಇಕ್ಕಟ್ಟಾಗಿರೋದ್ರಿಂದ ಮಡ್ಚದಿರ ಹಂಗೆ ಇಕ್ಕೊಂಡ್ರೆ ಅದ್ರ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತೀವಿ ಇಬ್ರು, ಮತ್ತೆ ಗಲೀಜಾಗ್ಬಿಡ್ತೈತೆ ಅಂತ ಆ ಬೈಕ್ಗೋಸ್ಕರ ಮಡ್ಚಿ ಎತ್ತಿಡೋದು ಫ್ರೆಂಡ್ಸ್. ಶಿವ ಸಂಜೆ ಡೈಲಿ ರೋಟೀನ್ ಏನಂದ್ರೆ ಫ್ರೆಂಡ್ಸ್, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ದ, ಊಟ ತಿನ್ಬಿಟ್ಟು ಆಮೇಲೆ ಮಧ್ಯಾಹ್ನ ಬಂದು ಊಟ ತಿನ್ಬಿಟ್ಟು ನಿದ್ದೆ ಮಾಡ್ತಿದ್ದ 1 ಅವರು. ಆಮೇಲೆ ಸಂಜೆ ಬಂದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಬೆಳಗ್ಗೆದು ಅಡುಗೆ ಇರ್ತಿತ್ತಲ್ಲ ಫ್ರೆಂಡ್ಸ್, ಇಲ್ಲ ಮಧ್ಯಾಹ್ನ ಮಾಡಿರೋದೈತೆ ಅನ್ನ ಸಾಂಬಾರಂತೂ ಯಾವಾಗಲೂ ಇಟ್ಟಿರ್ತೀನಿ. ಶಿವಗೆ 4 ಟೈಮ್ ಊಟ ಮಾಡಿ ಅಭ್ಯಾಸ. ತಿನ್ಬಿಟ್ಟು ಮತ್ತೆ ದಬ್ಬಾಕೋತೈತೆ. ರಾಜಯೋಗ ಅಂದರೆ ಶಿವದೇ ಫ್ರೆಂಡ್ಸ್. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ನನಗಿಷ್ಟು ರೆಸ್ಟ್ ಸಿಗ್ತಾನೆ ಇರಲಿಲ್ಲ. 7 ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಲ್ಲ, ಬಂದಂದರೆ ಕೆಲಸದಿಂದ ದಡ ಬುಡ ಅಂತ ಎದ್ದು ತೊಳೆದು ಗುಡಿಸೋದು ಒರೆಸೋದು ಇದೇ ಆಗ್ಬಿಡ್ತಾಯಿತ್ತು. ಹಂಗಾಗಿ ಗಂಡು ಮಕ್ಕಳ ಲೈಫೇ ಬೆಸ್ಟು, ಆದರೆ ಹೆಣ್ಮಕ್ಳೇ ಸ್ಟ್ರಾಂಗು. ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ರೂ ನಾವು ಒಳಗಡೆ ಇರೋ ಕೆಲಸ ನಾವು ತಲೆನೇ ಕೆಡಿಸ್ಕೊಳ್ತೀರಾ, ಆರಾಮಾಗಿ ಮಾಡ್ತಾ ಇರ್ತೀವಿ. ಬೇಜಾರಾಗ್ತೈತೆ ಇಷ್ಟೆಲ್ಲ ನಮಗೆ, ಯಾಕಪ್ಪ ದೇವ್ರ ಕಷ್ಟ ಕೊಟ್ಟೆ ಅಂತೆಲ್ಲ.
ಆದರೆ ಏನು ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತಿದೆ ಅಂದ್ಬಿಟ್ಟು ಮತ್ತೆ ಮನೆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಇತ್ತೀಚೆಗೆ ಇನ್ನೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಬಟ್ಟೆಗಳು ಜಾಸ್ತಿ ಆಗಿಬಿಟ್ಟು ಬೀರುನಲ್ಲಿ ಇಡಿಸ್ತಾನೇ ಇಲ್ಲ. ಹಂಗಾಗಿ ಒಂದು ದಿವಾನ್ ಕಾಟ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಈ ಸೋಫಾ ಬದಲು ಇದ್ದಿದ್ದೇ ಪ್ಲಾನ್ ಅದು ಫ್ರೆಂಡ್ಸ್. ಸೋಫಾ ಎಲ್ಲ ಬೇಡ ನಮಗೆ, ದಿವಾನ್ ಕಟ್ ತಗೊಂಡ್ರೆ ಅದ್ರ ಕೆಳಗಡೆ ಬಟ್ಟೆ ಎಲ್ಲ ಇಟ್ಕೋಬೋದು ಡೈಲಿ ಯೂಸ್ದು ಅಂತೆಲ್ಲ ಪ್ಲಾನ್ ಮಾಡಿದೆ. ನನ್ನ ಗಂಡ ಪ್ಲಾನ್ನ ಫ್ಲಾಪ್ ಮಾಡ್ತು. ಈಗ ಬಟ್ಟೆಗಳ ಮಡ್ಚಿಡೋಕ್ಕೆ ಜಾಗ ಇಲ್ದಿರ ನಾನು ಒದ್ದಾಡ್ತಾ ಇದ್ದೀನಿ. ಪರವಾಗಿಲ್ಲ ಫ್ರೆಂಡ್ಸ್, ಇನ್ನೊಂದೆರಡು ಚಿಕ್ಕ ಡ್ರಮ್ ಐತೆ, ಅದ್ರಲ್ಲಿ ಬೇಕಾದ್ರೆ ಇಟ್ಕೊಬಿಡ್ತೀನಿ ನಾನು. ಅದು ಮನೆ ಒಳಗೆ ಇಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಒದ್ದಾಡ್ತಾ ಇದ್ದೀನಿ. ಆದಷ್ಟು ಬೇಗ ಡೈಲಿ ಯೂಸ್ ಬಟ್ಟೆಗಳು ಇಟ್ಕೊಳ್ಳೋಕೆ ಒಂದು ಪ್ಲಾನ್ ಮಾಡಬೇಕು. ಮತ್ತು ಬ್ಯಾಗಲ್ಲಿ ಇಟ್ಕೋಬೋದು ಫ್ರೆಂಡ್ಸ್, ಜಿಪ್ ಬ್ಯಾಗ್ ಬರ್ತಿತ್ತಲ್ಲ, ಲಗೇಜ್ ಬ್ಯಾಗು, ಅವುಗಳಲ್ಲೆಲ್ಲನೂ ಅವಿಡಕ್ಕೂ ಹಿಂಸೆನೇನೆ, ಎಲ್ಲಿಡೋಕ್ಕೂ ಜಾಗ ಇಲ್ಲ ಇಕ್ಕಟ್ಟು ಮನೆಯಲ್ಲಿ. ಅದಕ್ಕೆ ನಾನೊಂದು ನಿರ್ಧಾರ ತೊಗೋಬೇಕು ಫ್ರೆಂಡ್ಸ್, ಈ ಬಟ್ಟೆಗಳೆಲ್ಲ ಮಡ್ಚಿಟ್ಕೊಳ್ಳೋಕ್ಕೆ. ಬೆಳಗ್ಗೆಯಿಂದ ಮನೆಯಿಂದ ಆಚೆನೇ ಬಂದಿಲ್ಲ ನಾನು, ಒಳಗೇನೆ ಇದೆ, ಜೇನುಗೂಡು ಬಿದ್ದುಬಿಡ್ತಿದೆ ಅಂತ ಅಂದ್ಬಿಟ್ಟು. ಹಂಗಾಗಿ ಕೆಲಸಗಳೆಲ್ಲ ಸ್ಟಾಕ್ ಇತ್ತು. ಈಗ ಸಂಜೆ ಮೇಲೆ ಎಲ್ಲ ಕೆಲಸ ಒತ್ತು ಮುಳುಗೋದ್ರೊಳಗೆ ಪಟ ಅಂತ ಮುಗಿಸ್ಕೊಬಿಡ್ತೀನಿ. ಮನೆ ಕೆಲಸಕ್ಕೆ ಇಳಿದ್ರೆ ಅಷ್ಟೇ ಫ್ರೆಂಡ್ಸ್, ನಾನು 1 ಅವರ್ 2 ಅವರ್ ಎಲ್ಲ ಮುಗಿಸ್ಕೊಬಿಡ್ತೀನಿ. ಆಮೇಲೆ ಟೆಡ್ಡಿ ಬೇರ್ದು ಒಗ್ದಾಕ್ಬಿಟ್ಟಿದ್ನಲ್ಲ ಫ್ರೆಂಡ್ಸ್ ಎಲ್ಲನೂ, ಅದ್ರ ಸ್ಪಾಂಜ್ ಎಲ್ಲ ಎತ್ತಾಕೊಂಡೆ, ಗಮ್ ಅಂತ ಇತ್ತು ಒಗದಿದ್ದಾದ್ಮೇಲೆ ಟೆಡ್ಡಿ ಬೇರು. ಅದಕ್ಕೆ ಮತ್ತೆ ಅದ್ರ ಆರ್ಗನ್ಸ್ನ ಎಲ್ಲೆಲ್ಲಿತ್ತೋ ಅಲ್ಲಲ್ಲೇ ಶಿಫ್ಟ್ ಮಾಡ್ತಾ ಇದ್ದೀನಿ. ಟೆಡ್ಡಿ ಬೇರು ಜಿಪ್ ಹೋಗ್ಬಿಟ್ಟೈತೆ ಫ್ರೆಂಡ್ಸ್, ಅದನ್ನೇನು ಮಾಡೋದು ಗೊತ್ತಾಗ್ತಾ ಇಲ್ಲ, ಸಿಗ್ತಾನೂ ಇಲ್ಲ, ಎಲ್ಲೋ ಕಸದಲ್ಲಿ ಗುಡ್ಸಾಕ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತೈತೆ. ಟೆಡ್ಡಿ ಬೇರ್ಗಳದ್ದು ಜಿಪ್ ಏನಾರ ಕಿತ್ತೋಯ್ತು ಕಳೆದೋಯ್ತು ಅಂದರೆ ಮುಗೀತು, ಆ ಗೊಂಬೆ ವೇಸ್ಟ್ ಅಂತಲೇ ಅರ್ಥ. ಏನು ಮಾಡೋಕ್ಕಾಗಲ್ಲ, ಸೂಜಿ ದಾರ ತಗೊಂಡು ಹೊಲ್ದು ಬಿಡೋದು ಬೆಸ್ಟು, ಮತ್ತೆ ಒಗಿಬೇಕಾದ್ರೆ ಮತ್ತೆ ಬಿಚ್ಕೊಳ್ಳೋದು, ಇದೇ ಮಾಡ್ತೀನಿ ಅಷ್ಟೇ. ಆಮೇಲೆ ಹಾರ್ಟದು ಇದು ಫ್ರೆಂಡ್ಸ್, ಇದನ್ನು ಒಗೆಯೋಕೆ ತಗೊಂಡಿದ್ದಲ್ಲ, ಇದು ಜಿಪ್ ಕಿತ್ತೋಯ್ತು. ಇದೆಲ್ಲ ಲೋಕಲಲ್ಲಿ ತಗೊಳ್ಳೋದು ಫ್ರೆಂಡ್ಸ್ ನಾನು. ಇದು ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಇದಷ್ಟು ಬೇಗ ಕಿತ್ತೋಗಲ್ಲ, ಸುಮಾರು ವರ್ಷ ಬಾಳಿಕೆ ಬರ್ತವೆ. ನಮಗೆ ಆಸೆ ತೊಗೋಬೇಕು ಅಂತ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ಹಂಗಾಗಿ ನಮ್ಮ ಆಸೆನ ಈಡೇರಿಸ್ಕೊಳ್ಳೋಣ ಅಂದ್ಬಿಟ್ಟು ಕಡಿಮೆ ರೇಟದ್ದು ಲೋಕಲಲ್ಲಿ ತೊಗೊಬಿಡ್ತೀವಿ. ಅದು ಕಿತ್ತೋಯ್ತು, ಇದೂ ಹೋಯ್ತು. ನನ್ನ ಗಂಡನಿಗೋಸ್ಕರ ನಾನು ಪ್ರೀತಿಯಿಂದ ತಂದಿದ್ದ ಹಾರ್ಟು ಅರ್ಧೋಯ್ತು, ಹಂಗಾಗಿ ಹೊಲ್ದು ಬಿಡ್ತೀನಿ. ಇದೂ ಪರವಾಗಿಲ್ಲ, ಎಷ್ಟೊಂದು ಹಾರ್ಟ್ ಸರ್ಜರಿ ಮಾಡಲಿಲ್ಲ, ಇದು ಒಂದು ಅದರಲ್ಲಿ ಅಷ್ಟೇ. ಸೂಜಿ ಥರ ಎತ್ಕೊಳ್ಳೋದು, ಹೊಲ್ದ್ಬಿಟ್ಟು ಒಂದು ಕಡೆ ಇಟ್ಬಿಡೋದು ಅಷ್ಟೇ, ಮುಗೀತು ಹಾರ್ಟ್ ಸರ್ಜರಿ. ಟೆಡ್ಡಿ ಬೇರು ಇದು ವೇಸ್ಟೇ ಆಗ್ತೈತೆ ಫ್ರೆಂಡ್ಸ್, ಹಿಂದೆ ಜಿಪ್ಪೆಲ್ಲ ಕಿತ್ತೋಗೈತೆ, ಆದರೂ ಹತ್ತಿ ವೇಸ್ಟ್ ಆಗ್ತೈತೆ. ಹತ್ತಿನೂ ಅಲ್ಲ ಫ್ರೆಂಡ್ಸ್, ಇದು ನಾವು ದೇವ್ರಿಗೆ ಹಚ್ತೀವಲ್ಲ ಆ ಥರ ಅಲ್ಲ, ಇದೊಂಥರ ಸ್ಪಾಂಜು ಏನೋ ಒಂದು ಫ್ರೆಂಡ್ಸ್, ಇದ್ರ ಹೆಸರು ಗೊತ್ತಿಲ್ಲ, ತುಂಬಿಟ್ಟೆ ವೇಸ್ಟ್ ಆಗ್ತೈತೆ, ಅಲ್ಲಿ ಇಲ್ಲಿ ಬಿಸಾಕಿ ಟಾಮು ಎಳ್ಕೊಂಡು ಹೋಗ್ಬಿಟ್ಟು ಎಲ್ಲ ಗಲೀಜು ಮಾಡ್ತಾನೆ ಅಂತ ಅಂದ್ಬಿಟ್ಟು. ಇದನ್ನು ಹೊಲಿಬೇಕಾ ಇಲ್ಲ ಯಾವ್ದಾರು ಎಕ್ಸ್ಟ್ರಾ ಜಿಪ್ ತಗೊಬಂದು ಹಾಕ್ಬೇಕಾ ಕಾದು ನೋಡ್ತೀನಿ ಫ್ರೆಂಡ್ಸ್. ಬಟ್ಟೆಗಳೆಲ್ಲ ಮಡ್ಚಿದಾಯ್ತು ಫ್ರೆಂಡ್ಸ್. ನಾನು ಅಕ್ಕಿ ಕ್ಲೀನ್ ಮಾಡೋಣ ಅನ್ಕೊಂಡೆ, ಭತ್ತ 7 ಬಂಡೆ ಐತೆ ಫ್ರೆಂಡ್ಸ್, ಅದು ಕ್ಲೀನ್ ಮಾಡ್ಬೇಕಂದ್ರೆ 4 ಅವರ್ ಬೇಕು, ಕತ್ಲೆ ಒತ್ತು ಮುಡ್ಕೋಗ್ತೈತೆ. ಸಂಜೆ ಆದ್ಮೇಲೆ ಕಣ್ಕಾಣಿಸಲ್ಲ ಇರೋ ಫ್ರೆಂಡ್ಸ್, ವಯಸ್ಸಾಗ್ತಾ ಬಂತು. ಅದಕ್ಕೆ ಅಕ್ಕಿ ಕ್ಲೀನಿಂಗ್ನ ನಾಳೆ ಇಟ್ಕೊಳ್ಳೋದೇ ಬೆಸ್ಟು. ಇಲ್ಲಿ ಭತ್ತ ಎಷ್ಟೊಂದಿದ್ದಾವೆ, ಪ್ರಪಂಚದಲ್ಲಿ ಅದೃಷ್ಟವಂತ ಯಾರು 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 ಅಂತ ಹುಡುಕ್ತಾ ಇದೆ ಫ್ರೆಂಡ್ಸ್, ಕೊನೆಗೂ ಸಿಕ್ಕಿದ್ರು ಇವರಿಬ್ಬರೇ ಫ್ರೆಂಡ್ಸ್. ನಾಳಿನ ಚಿಂತೆ ಇಲ್ಲ, ಅಡುಗೆ ಏನು ಮಾಡಬೇಕು ಅನ್ನೋ ಚಿಂತೆ ಇಲ್ಲ. ಗಂಡಪ್ಪ ಇವಾಗ ಅಳಸ್ನಣ್ಣು ಜಯಂತಪ್ಪ ತಿಂದ್ಯಾ ನೀನು? ಅದ್ ನಾನ್ ಕಂಡಿಡಿತಾ ಇರೋದಲ್ಲ ಹೊಸ್ದಾಗಿ, ಅದಿರೋದೇ ಅಳಸ್ನಣ್ಣು ಜಯಂತಪ್ಪ ತಿನ್ನೋದಲ್ಲ ಫ್ರೆಂಡ್ಸ್. ಶಿವಾಗ ಭಯ ಫ್ರೆಂಡ್ಸ್, ಏನೋ ತಿನ್ಬೇಕಂದ್ರು. ಇಟ್ಸ್ ಓಕೆ ಫ್ರೆಂಡ್ಸ್, ನಾನು ಬಿಡ್ಸ್ಕೊಂಡು ತಿನ್ಬಿಟ್ಟು ಆಮೇಲೆ ನಾನು ಅಡುಗೆ ಕಡೆ ಹೋಗ್ತೀನಿ. ಜೇನುತುಪ್ಪ ಈ ಥರ ಸೈಡ್ಗೆ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಪ್ಪಿ ಗಾಜಿನ ಡಬ್ಬಿ ತರಬೇಕು, ಅವಾಗ ನಾವು ಲಾಂಗ್ ಟೈಮ್ ಇಟ್ಕೋಬಹುದು ಜೇನುತುಪ್ಪನ ಅಲ್ಲ ಫ್ರೆಂಡ್ಸ್. ಅದ್ರಲ್ಲಿ ಇನ್ನ ಸುರಿತೈತೆ ಫ್ರೆಂಡ್ಸ್, ಬಟ್ಲಲ್ಲಿ ಇಂಡ್ಲಿಲ್ಲ ಬುಗ್ಸ್ಕೊಂಡ್ರು ಮತ್ತೆ ಕೆಳಗೆ ಸ್ಟೋರ್ ಆಗ್ತೈತೆ, ಅದು ಮತ್ತೆ ಬಸ್ಕೋಬಹುದು. ಹಳಸ್ನಣ್ಣು ಲೈಫಲ್ಲಿ ಕಾಂಬಿನೇಷನ್ ಇದೆ, ಫಸ್ಟ್ ಟೈಮ್ ತಿಂತಾ ಇರೋದು. ಇಲ್ಲಪ್ಪಿ ಮಧ್ಯಾಹ್ನದಿಂದ ತಿಂತಾ ಇದೀನಿ, ನನಗೇನ್ ಆಗ್ತಾ ಇಲ್ಲ, ಯು ಡೋಂಟ್ ವರಿಯಾ. ಹೊಟ್ಟೆ ಉರಿ ಬರ್ತಾ ಇಲ್ಲ, ನಾನು ತಿನ್ನೋದು ನೋಡಿ ನೋಡಿ ನಿಮ್ಗೆ ಹೊಟ್ಟೆ ಉರಿ ಬರ್ತಾ ಇದ್ದಂಗೆ ಐತೆ. ಯಾರಿಗುಂಟು ಯಾರಿಗಿಲ್ಲ. ನೆಕ್ಸ್ಟ್ ಲೆವೆಲ್ ಐತೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ತುಂಬಾ ಜನಕ್ಕೆ ಅಳಸ್ನಣ್ಣು ಸಿಕ್ಕಲ್ಲ ಅವ್ರ ಊರ್ ಕಡೆ, ಕೆಲವ್ರು ರೇಟ್ ಜಾಸ್ತಿ ಇರ್ತವೆ. ಅವ್ರ ಮುಂದೆ ನಾನು ಹಿಂಗ್ ತಿಂತೀನಲ್ಲ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಏನ್ ಅನ್ಕೋಬೇಡಿ ಫ್ರೆಂಡ್ಸ್, ನಮ್ಮನೆ ಅಕ್ಕಪಕ್ಕದಲ್ಲಿ ನೀವು ಇದ್ದಿದ್ರೆ ಬನ್ರಿ 2 ತೊಳೆ ತಿನ್ನುವ, ಎಲ್ಲ ಶೇರ್ ಮಾಡ್ಕೊಂಡು ಅಂತಿದ್ದೆ. ನೀವೆಲ್ಲೋ ನಾನಲ್ಲೇ, ಅಲ್ಲ ನೀವೆಲ್ಲೋ ನಾನೆಲ್ಲೋ. ಕರಡಿ ಎಷ್ಟು ಅದೃಷ್ಟ ಮಾಡಿತ್ತು, ಅದಿದೆ ಕಾಂಬಿನೇಷನ್ ಅಲ್ಲಂತೆ ಫ್ರೆಂಡ್ಸ್. ಕಾಡಲ್ಲಿ ತಿನ್ನೋದು ಅಳಸ್ನನ್ ಕಿತ್ಕೊಂಬಂದ್ ಇಟ್ಬಿಟ್ಟು ಜೇನುತುಪ್ಪ ಹುಡ್ಕಿ ಕಿತ್ಕೊಂಬಂದ್ 2 ಮಿಕ್ಸ್ ಮಾಡಿ ತಿಂತೈತಂತೆ. ನಾನು ಒಂಥರ ಕರಡಿ ಜಾತಕ್ಕೆ ಸೇರ್ಕೊಂಡೆ ಇವತ್ತು. ಸೂಪರ್ ಐತೆ ಫ್ರೆಂಡ್. ಸಂಜೆ ತಿನ್ಬಾರ್ದು, ನೈಟಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ತೈತೆ ಒಂಟೆ ಮನೇಲಿ ಅಂತ ತಿನ್ಬೋದಪ್ಪ. 2 ಕಾಂಬಿನೇಷನ್ ಅಲ್ಲಿ ಬೆಲ್ಲ ಹಾಕೊಂಡ್ ತಿನ್ನಲ್ವೇ, ಮೆಂಟ್ಲ ಗಂಡ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ ಗಂಡ ಜಾಸ್ತಿ ನನ್ಗೆ ಟಾರ್ಚರ್ ಕೊಡ್ತಾವ ಫ್ರೆಂಡ್ಸ್, ಊಟ ತಿಂಡಿ ತಿನ್ನಕ್ ಬಿಡ್ತಾ ಇಲ್ಲ. ಒಂಥರ ಮಾನಸಿಕ ಹಿಂಸೆ ನನ್ಗೆ ಜಾಸ್ತಿ ಆಗ್ತೈತೆ. ಅದಕ್ಕೆ ಜೇನುತುಪ್ಪ ಸೈಡ್ಗೆ ಇಟ್ಬಿಟ್ಟು ಬರೀ ಅಳಸ್ನಣ್ಣು ತಿಂತೀನಿ.
ತಿನ್ನಕ್ಕೂ ಬಿಡಲ್ಲ ಹೆಂಗ್ ಫ್ರೆಂಡ್ಸ್, ಒಂದು ಒಳ್ಳೆ ಕಾಂಬಿನೇಷನ್ ಕಂಡಿಡ್ಕೊಂಡು ತಿನ್ನಕ್ಕೂ ಬಿಡ. ಕರಡಿನೇ ತಿಂದು ಬದುಕೈತೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 8 ಗಂಟೆ ಆಗ್ತಾ ಬಂತು. ಈಗ ಅಡುಗೆ ಮಾಡಕ್ ನಾನು ಎದ್ದಿದ್ದೀನಿ. ಯಾಕಂದ್ರೆ ಶಿವ ಯಾವಾಗ್ಲೂ ಸಂಜೆ ಬಂದ ತಕ್ಷಣನೇ ಬೆಳಗ್ಗೆದು ಏನ್ ಮಾಡಿರ್ತೀನಿ, ಇಲ್ಲ ಮಧ್ಯಾಹ್ನ ಏನ್ ಅಡುಗೆ ಮಾಡಿರ್ತೀನಿ ಫ್ರೆಂಡ್ಸ್, ಅದನ್ನ ತಿನ್ಬಿಡ್ತೈತಿ. ಹಂಗಾಗಿ ಬೇಗ ಅಡುಗೆ ಮಾಡ್ಬೇಕು ಅನ್ನೋ ಟೆನ್ಷನ್ ಇರಲ್ಲ ಫ್ರೆಂಡ್ಸ್. ಈಗ ಆರಾಮಾಗಿ ಮಾಡ್ಕೊಳ್ವಾ. ಟಾಮೋ, ಕಾಲ್ ಟಚ್ ಆಗ್ತೈತೆ, ಬಂದ್ಬಿಡು ಸೈಡ್ಗೆ. ಬರಲ್ಲ ಫ್ರೆಂಡ್ಸ್. ಈಗ್ಲಾದ್ರೂ ಹಿಂಗ್ ಸೈಡ್ಗೆ ಮಲಗವನೆ, ಒಂದೊಂದ್ಸಲ ಅಡ್ಡಾಡನೆ ಮನಿಕೋತಾನೆ. ಜೇನುತುಪ್ಪ ಇನ್ನೂ ಕೆಳಗಡೆ ಎಲ್ಲ ಇದೆ, ಅದಷ್ಟಕದೇ ಇದಾಗ್ತೈತೆ ಫ್ರೆಂಡ್ಸ್. ಒಂದು ಜೇನೋಡ ಅದ್ರ ತುಪ್ಪನೆಲ್ಲ ಹೀರ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತೈತೆ. ನಾವು ಕಷ್ಟಪಟ್ಟು ಕೂಡಾಕೋದು, ಇವ್ರು ತಿನ್ನೋದಾ ಅಂದ್ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ತೈತೆ ಫ್ರೆಂಡ್ಸ್. ಈಗ ನಾನು ದಿನದಲ್ಲಿ ಒಂದ್ ಟೈಮ್ ಮಾತ್ರ ಮುದ್ದೆ ಮಾಡ್ತೀನಲ್ಲ ಫ್ರೆಂಡ್ಸ್. ಅಪ್ಪ, ಇದು ಬತ್ತ ಊದ್ಕೋತಿತ್ತಲ್ಲ ಫ್ರೆಂಡ್ಸ್, ಅದು ಉರಿತೈತೆ, ಆಗ್ತೈತೆ. ಮರ್ತ್ಬಿಟ್ಟು ಗೀಚ್ಕೊಬಿಟ್ರೆ ಮುಗೀತು, ಪ್ರಾಣ ಹೋದಂಗೆ ಆಗ್ತೈತೆ, ಅಷ್ಟು ನೋವಾಗ್ತೈತೆ. ಪರವಾಗಿಲ್ಲ, ಇಟ್ಸ್ ಓಕೆ, ಇರಲಿ. ಆದಷ್ಟು ಬೇಗ ನಮ್ಮ ಮನೇಲಿರೋ ಹಲ್ಲಿಗಳಿಗೆ ಒಂದು ಬಾತ್ರೂಮ್ ಟಾಯ್ಲೆಟ್ ಕಟ್ಸ್ಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ಒಂದು ಸ್ಪೆಷಲ್ ಅಡುಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಚಪಾತಿ ಮಾಡಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಶಿವ ಬೇಡ ಅಂತೂ. ಒಂದೊಂದ್ಸಲ ನನ್ನ ಗಂಡನ ಮಾತು ಕೇಳಲ್ಲ ಫ್ರೆಂಡ್ಸ್, ನಾನು ಯಾರ ಮಾತು ಕೇಳಲ್ಲ. ಅದಕ್ಕೆ ನಾನು ಅನ್ನ ಮಾಡಿಬಿಟ್ಟು ಇದು ಚಪಾತಿ ಮಾಡಿಬಿಟ್ಟು, ಎಣ್ಣೆ ಬದನೆಕಾಯಿ ಯಾವಾಗಲೂ ಮಾಡಿರ್ತೀವಲ್ಲ ಫ್ರೆಂಡ್ಸ್ ನಾವು. ಬೆಂಡೆಕಾಯಿ ಎಣ್ಣೆ ಬದನೆಕಾಯಿ ಯಾಕೆ ಮಾಡಬಾರ್ದು, ಬೆಂಡೆಕಾಯಿ ಎಣ್ಣೆಗಾಯಿ ಯಾಕೆ ಮಾಡಬಾರ್ದು, ಈ ತರ ನನಗೆ ವಿಚಿತ್ರವಾಗಿ ಆಲೋಚನೆ ಬಂತು. ಇದ್ರ ಮಸಾಲೆ ಮಾಡಿದೀನಿ, ಗೊಜ್ಜು ಮಾಡಿದೀನಿ ಫ್ರೆಂಡ್ಸ್. ಎಣ್ಣೆ ಬದನೆಕಾಯಿ ತರ ಮಾಡಿದ್ರೆ ಹೆಂಗಿರ್ಬೋದು, ಅದನ್ನೇ ಮಾಡೋಣ ಅಂತ ಅನ್ಕೋತಿದೀನಿ. ಬನ್ನಿ ಫ್ರೆಂಡ್ಸ್, ಚಪಾತಿ ಬೆಂಡೆಕಾಯಿ ಎಣ್ಣೆಗಾಯಿ ಮಾಡುವ. ಈಗ ಬೆಂಡೆಕಾಯಿನ ಎಲ್ಲಾ ಬೆಂಡೆಕಾಯಿನೂ ಈ ತರ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್. ಯಾಕಂದ್ರೆ ಕ್ರಿಮಿ ಕೀಟಗಳು, ನಮ್ಮ ಶತ್ರುಗಳು ಎಲ್ಲ ಇರುತ್ತಾರಲ್ಲ ಇದ್ರೊಳಗೆ, ಅದಕ್ಕೋಸ್ಕರ ಎಲ್ಲ ಬೆಂಡೆಕಾಯಿ ಫ್ರೆಶ್ ಆಗೈತೆ, ಯಾವುದೇ ರೀತಿ ಕ್ರಿಮಿ ಕೀಟಗಳಿಲ್ಲ. ಗೋಧಿ ಹಿಟ್ಟು ಫ್ರೆಂಡ್ಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಟೈಟಾಗಿ ಮುಚ್ಚಿಡ್ಬೇಕು. ಇದು ಮಸಾಲೆಗೆ ಫ್ರೆಂಡ್ಸ್, ಗೋಡಂಬಿ ಫ್ರೆಂಡ್ಸ್, ಗೋಡಂಬಿ 10 ರೂಪಾಯಿ ಪ್ಯಾಕೆಟು. ಬೆಳ್ಳುಳ್ಳಿ, ತೆಂಗಿನಕಾಯಿ, ಶುಂಠಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್. ಇವಿಷ್ಟರಲ್ಲೇ ನಾನು ಚಕ್ಕೆ ಲವಂಗ, ಇನ್ನು ಧನಿಯ ಪುಡಿ, ಖಾರದ ಪುಡಿ ಎಲ್ಲ ಎತ್ಕೋಬೇಕು. ಮೊದಲು ಇದು ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಮೊದಲು ಬೆಂಡೆಕಾಯಿನ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ ಚಿಕ್ಕ ಸೌಟಲ್ಲಿ ಒಂದು ಸೌಟು ಎಣ್ಣೆ ಹಾಕೊಂಡು, ಸೋಂಪು ಒಂದು ಅರ್ಧ ಸ್ಪೂನು, ಚಕ್ಕೆ ಒಂದು ಸ್ವಲ್ಪ ಫ್ರೆಂಡ್ಸ್, ಲವಂಗ 2, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಗಸಗಸೆ, ಉರ್ಗಡ್ಲೆ ಎಲ್ಲ ಹಾಕೊಂಡ್ರೆ ಸೂಪರ್ ಟೇಸ್ಟ್ ಬರ್ತೈತೆ. ಆದರೆ ಇರೋದ್ರಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರು ಟ್ರೈ ಮಾಡಿದ್ರೆ ಅದನ್ನು ಹಾಕ್ಕೊಬಿಟ್ಟು ಚೆನ್ನಾಗಿರ್ತದೆ. ಆಮೇಲೆ ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ತೆಂಗಿನಕಾಯಿ ಹಾಕ್ಕೋಬೇಕು. ಕೊತ್ತಂಬರಿ, ಪುದೀನ ಬೇಡ ಫ್ರೆಂಡ್ಸ್, ಕೊತ್ತಂಬರಿ ಹಾಕೊಂಡ್ರೆ ಚೆನ್ನಾಗಿರ್ಬೋದು ಅಂತ ನನ್ನ 6th ಸೆನ್ಸ್ ಪ್ರಕಾರ ಅಂತ ಅನಿಸ್ತೈತೆ. ಇದೆಲ್ಲ ಒಂದು ಸ್ವಲ್ಪ ಪ್ಲೇಟ್ಗೆ ಸೈಡ್ಗೆ ತಗೋತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಬಿಸಿ ರುಬ್ಬಕ್ಕೆ ಹೋದ್ರೆ ಮಿಕ್ಸಿ ಡಮರು, ಆಮೇಲೆ ಮಸಾಲೆ ಇಲ್ದಿರೋ ಅಡುಗೆಗಳು ಮಾಡಬೇಕಾಗ್ತಿದೆ. ಅದೇ ಬಾಣಲಿಗೆ ಎಣ್ಣೆನೂ ಹಾಕೊಂಡಿಲ್ಲ ಫ್ರೆಂಡ್ಸ್, ಇರೋ ಎಣ್ಣೆಗೆ ಬೆಂಡೆಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಎತ್ಕೊಂಡಿದ್ದಲ್ಲ, ಅದಕ್ಕೆ ಇದು ಗೋಡಂಬಿನೂ ಹಾಕೊಂಡು ರುಚಿಗೆ ತಕ್ಕಷ್ಟು ಧನಿಯ ಪುಡಿ, ಖಾರದ ಪುಡಿ ಹಾಕಿ ರುಬ್ಬಿಟ್ಕೊಂಡೆ ಫ್ರೆಂಡ್ಸ್. ಇದು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಆಮೇಲೆ ಮಸಾಲೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಮಸಾಲೆ ಥರ ತೆಳ್ಳಗೆ ಮಾಡ್ಕೋತಾ ಇಲ್ಲ. ಬೆಂಡೆಕಾಯಿ ಉದ್ದುದ್ದಾನೆ ಹಾಕೋಬೇಕು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಹೆಂಗಿರೋ ಲೋಳೆ ಇದ್ದೇ ಇರ್ತೈತೆ ಫ್ರೆಂಡ್ಸ್. ಬೆಂಡೆಕಾಯಿ ಅಂದ್ರೇ ಲೋಳೆ, ಹಾಗಲಕಾಯಿ ಅಂದ್ರೇ ಕಹಿ. ಇಷ್ಟಪಟ್ಟು ತಿಂದರೆ ನಮಗೇನು ಹಂಗೆ ಅನ್ಸಲ್ಲ. ಅದನ್ನು ಸೈಡಲ್ಲಿ ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೆಂಡ್ಸ್, ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು. ಈ ಗ್ಯಾಪಲ್ಲಿ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ಮಾಮೂಲಿ ಲೇಯರ್ ಚಪಾತಿ. ತುಂಬ ದಿನ ಗ್ಯಾಪ್ ಕೊಟ್ಬಿಟ್ರೆ ಚಪಾತಿ ಹಿಟ್ಟು ಅಳ್ತಾನೆ ಗೊತ್ತಾಗಲ್ಲ ನನಗೆ, ಅದಕ್ಕೆ ಆಗಾಗ ಮಾಡಬೇಕು. ಸ್ವಲ್ಪ ಮೈದಾನು ಮಿಕ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್, ಹಿಟ್ಟು ಬೇಗ ಖಾಲಿ ಮಾಡೋಣ ಅಂದ್ಬಿಟ್ಟು. ನಾವು ಮೈದಾ ಜಾಸ್ತಿ ಬಳಸಲ್ಲ. ಲೇಯರ್ ಚಪಾತಿ ಅಂದಂಗೆ ಫ್ರೆಂಡ್ಸ್, ತ್ರಿಭುಜ ಖಾರದಲ್ಲಿ ಬರ್ತೈತೆ. ಇದನ್ನು ಹೆಂಚು ಮೇಲೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದು. ನಾನು ಎಣ್ಣೆ ಹಾಕ್ಬಿಟ್ಟೆ ತಿಳ್ಕೊತೀನಿ ಫ್ರೆಂಡ್ಸ್. ಮತ್ತು ಹೆಂಚು ಮೇಲೆ ಚಪಾತಿ ಹಾಕಿದ್ಮೇಲೆ ಅದ್ರ ಮೇಲೆ ಎಣ್ಣೆ ಹಾಕೋಕ್ಕೋಗಲ್ಲ. ಆಲ್ರೆಡಿ ತಿಡ್ಬೇಕಾರೇ ಹಾಕ್ಕೊಂಡಿರ್ತೀನಲ್ಲ ಅಂದ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಏನಾರ ನಾವು ತಿಡ್ಕೊಂಡ್ರೆ ಫ್ರೆಂಡ್ಸ್, ಎಣ್ಣೆ ಜಾಸ್ತಿ ಇರ್ಕೋತೈತೆ ಹೆಂಚು ಮೇಲೆ ಹಾಕಿದ್ಮೇಲೆ. ಅದಕ್ಕೆ ಎಣ್ಣೆ ತಿಡ್ಬೇಕಾರೆ ಹಾಕ್ಕೊಬಿಡ್ತೀನಿ, ಬೇಯಿಸ್ಬೇಕಾರೆ ಹಾಕ್ಕೊಳ್ಳಲ್ಲ. ಪೂರಿ ಥರ ಉಬ್ಬಿ ಬರ್ತೈತೆ ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಇಕ್ಕಟ್ಟಲ್ಲಿ ಸರಿಯಾಗಿ ತೀಡ್ಕೊಳಕ್ಕಾಗ್ದಿರಾ ಈ ಥರ ಮಾಡ್ತಾ ಇದ್ದೀನಿ. ಎಲ್ಲ ಒಂದೇ ಸಮ ತೀಡ್ಕೊಂಡು ಈ ಥರ ಮಡ್ಚ್ಬಿಟ್ಟು ಕರೆಕ್ಟಾಗಿರ್ಬೇಕು ಫ್ರೆಂಡ್ಸ್. 3 ಮೂಲೆನಲ್ಲೂ ಕರೆಕ್ಟಾಗಿ ಹಿಟ್ಟಿದ್ದು ಅದನ್ನು ತೀಡ್ಬಿಟ್ಟು ಹೆಂಚು ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಫ್ರೆಂಡ್ಸ್, ಪಕ್ಕ ಪೂರಿ ಥರ ಉಬ್ಬಿ ಬರ್ತೈತೆ. ನಾನೊಂದು ಸ್ವಲ್ಪ ನೀಟಾಗಿ ತೀಡ್ತಾ ಇಲ್ಲ, ಹಂಗಾಗಿ ಹಿಂಗೆ ಬರ್ತೈತೆ. ಇಲ್ಲಾಂದರೆ ಫುಲ್ ಪೂರಿ ಥರನೇ ಬರ್ತೈತೆ. ಎಣ್ಣೆಗೆ ಹಾಕ್ಬಿಟ್ರೆ ಹೆಂಗೆ ಉಬ್ಬು ಬರ್ತೈತೆ ಆ ಥರ ಈಗ ಬರ್ತೈತೆ ನೋಡ್ರಿ. ಲೈಟಾಗಿ ಈ ಥರ 2 ಕಡೆ ಸೇಮ್ ಎಣ್ಣೆ ಹಾಕ್ತಿರ ಬೇಯಿಸ್ಕೊಳ್ಳೋದು ಅಷ್ಟೇನೆ. ಚಪಾತಿ ಹಿಟ್ಟು ಜಾಸ್ತಿ ಕಲ್ಸ್ಕೊಬಿಟ್ರೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಬೇಯಿಸ್ಬೇಕಾಗ್ತೈತೆ ಅಂದ್ಬಿಟ್ಟು ಕರೆಕ್ಟಾಗಿ ಅಳತೆಯಾಗಿ 6 ಚಪಾತಿ ಫ್ರೆಂಡ್ಸ್. ಶಿವಾಗ 4, ನನಗೆ 2 ಅಂದ್ಬಿಟ್ಟೆ ಮಾಡ್ಕೊಂಡೆ. ಬಿಸಿ ಚಪಾತಿ, ಬೆಂಡೆಕಾಯಿ, ಎಣ್ಣೆಗಾಯಿ ರೆಡಿ ಫ್ರೆಂಡ್ಸ್. ಬಿಸಿ ಚಪಾತಿ. ನೀನೇ ಅದೃಷ್ಟವಂತಪ್ಪಿ. 5 ಗಂಟೆಯಿಂದ 8 ಗಂಟೆ 8:15ವರೆಗೂ ನಿದ್ದೆ ಮಾಡ್ತೀಯಾ? ಇವನಿಗೂ ಚಪಾತಿ ತಿಂತೀಯ ಟಾಮು? ಅವ್ನು ಬರೀ ಮೈದಾ ಚಪಾತಿ ಮಾತ್ರ ತಿನ್ನೋದು ಫ್ರೆಂಡ್ಸ್. ಅಪ್ಪಿ
ಅವನಿಗೆ ಒಂದು ತುತ್ತು ಚಪಾತಿ ತಿನ್ಸು, ತಿಂತಾನೆ ಅಂದ್ರೆ ಒಂದು ಚಪಾತಿ ಕೊಡ್ತೀನಿ. ಅಪರೂಪಕ್ಕೆ ಕೊಟ್ರೆ ಏನಾಗಲ್ಲ ಫ್ರೆಂಡ್ಸ್, ಡೈಲಿ ಏನು ಕೊಡೋದಲ್ಲ. ನಾನು ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ಹೆಂಗೆ ಫ್ರೆಂಡ್ಸ್, ಹೆಂಗೆ 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 ಪವರ್. ನಿಮ್ಗೂ ಈ ಪವರ್ ಬೇಕಾ? ಬೇಗ ಮದುವೆ ಮಾಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸಾರ್ಥಕವಾಯ್ತು. ಶಿವ ತಿನ್ಬಿಟ್ಟು ವಾಕಿಂಗ್ ಹೋಯ್ತು ಫ್ರೆಂಡ್ಸ್. ನಾನು 4 ಚಪಾತಿ ಅಷ್ಟೇ ತಿನ್ನೋದು ಅನ್ಕೊಂಡು ಕರೆಕ್ಟಾಗಿ ಮಾಡಿದೆ, ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 5 ಚಪಾತಿ ತಿಂತು. ನಾನು ಒಂದೇ ಚಪಾತಿ ತಿಂತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಥರ ಐತೆ ಫ್ರೆಂಡ್ಸ್ ಟೇಸ್ಟ್. ಒಂದು ಚಪಾತಿ ಸಾಕಾಗ್ತಾ ಇಲ್ಲ ಅನ್ಸ್ತೈತಿ. ಈಗ ಜಾಸ್ತಿ ಮಾಡಿದಾಗ ಟೇಸ್ಟ್ ಒಂದು ಸ್ವಲ್ಪ ಕಮ್ಮಿ ಇರ್ತೈತೆ, ಪಲ್ಯಗಳು, ಗೊಜ್ಜುಗಳು, ಚಟ್ನಿಗಳು. ಹಿಂಗಾಡ್ದಾಗ ಹಿಂಗಿರ್ತೈತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್, ಟ್ರೈ ಮಾಡ್ರಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತು ಸಹ ಯಾರ್ದು ವಿಶ್ ಇಲ್ಲ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.